ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾಗೇಹಳ್ಳ ಸರ್ಕಾರಿ ಬಾವಿಗೆ ಮೋಟಾರ್, ಗ್ರಾಮಸ್ಥರ ಪರ ನಿಂತ ಗ್ರಾಮಾಡಳಿತ, ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಮೋಟಾರ್ ಅಳವಡಿಕೆ, ಅಪಪ್ರಚಾರ ಬೇಡ ಎಂದ ಅಮರನಾಥ್, ಸುರೇಶ್ ಶೆಟ್ಟಿ, ರಫೀಕ್, ನಾಗರತ್ನ, ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಇಒ ಶಿವಪ್ರಕಾಶ್. ಏಪ್ರಿಲ್ 22ರಂದು ಲಾಲ್ ನುಡಿ ಡೇ, ವಯೋಲಿನ್ ವಾದನ. ಪ್ರತಿ ವಾರ್ಡ್ನಲ್ಲೂ ಸಮುದಾಯ ಭವನದ ಭರವಸೆ ನೀಡಿದ ಶಾಸಕರು. ರಸ್ತೆ ಪಕ್ಕ ಕಸ ಎಸೆದರೆ ಜೈಲಿಗೆ ಕಳಿಸಿ ಎಂದ ಶಾಸಕ ಬೇಳೂರು. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಗೇಹಳ್ಳ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಒತ್ತಾಯಿಸಿ ಮಂಗಳವಾರ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮರನಾಥ್, ಮಾಜಿ ಅಧ್ಯಕ್ಷ ಸುರೇಶ್ ಶೆಟ್ಟಿ, ನಾಗರತ್ನ, ರಫೀಕ್ ಮಾತನಾಡಿದರು. ಮನವಿ ಸ್ವೀಕರಿಸಿ ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್ ಮಾತನಾಡಿದರು. ಪ್ರಮುಖರಾದ ಮಹಾಬಲೇಶ್ವರ್, ಗದ್ದೆಮನೆ ಗಣಪತಿ, ರಾಮು ಇನ್ನಿತರರು ಹಾಜರಿದ್ದರು. ನಮಸ್ಕಾರ, ನಮ್ಮ ಹೆಸರು ರಫೀಕ್ ಅಂತ. ನಾವಿಲ್ಲಿ ಕಾಗೇಹಳ್ಳ ಗ್ರಾಮಸ್ಥರು. ಇಲ್ಲಿ ಒಂದು ಮೂರು ಮನೆಯವರು ನೀರಿನ ಬಹಳ ಅಭಾವ ಇರೋದಕ್ಕೋಸ್ಕರ ನಮ್ಮೆಲ್ಲರ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಕೇಳ್ಕೊಂಡಾಗ ನಾವು ಅಡ್ಡಿಲ್ಲ, ಪರವಾಗಿ ಹಾಕಿ ಅಂತ ಹೇಳಿದ್ವಿ. ಹಾಕಿ ಈಗ ನೀರಿನ ಬಹಳ ಅಭಾವ ಆಗಿತ್ತು, ಅದಕ್ಕೋಸ್ಕರ ಹಾಕೊಂಡಿದ್ರು. 4 ವರ್ಷದಿಂದ ಇದರಲ್ಲಿ ಮೋಟರ್ ಇಳಿಸ್ಕೊಂಡು ಪಾಪ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ನೀರು ಸಹ್ಯಕ್ಕೆಲ್ಲ ಆಗ್ತಾ ಇರ್ಲಿಲ್ಲ, ಎಲ್ಲ ಬಳಸ್ಕೊಳ್ತಾ ಇದ್ರು. ಇದರಲ್ಲಿ ಯಾರೋ 3ನೇ ವ್ಯಕ್ತಿಗಳು ಬಂದು PDO ಅವ್ರದ್ದು, ಸದಸ್ಯರದು, ಅಧ್ಯಕ್ಷರದು ಕೈವಾಡ ಇದೆ, ಇದೇನ ಇದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ದಯವಿಟ್ಟು ಇದು PDO ಅವ್ರದ್ದಾಗ್ಲಿ, ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರದಾಗ್ಲಿ, ಮಾಜಿ ಅಧ್ಯಕ್ಷರದಾಗ್ಲಿ, ಹಾಲಿ ಅಧ್ಯಕ್ಷರದಾಗ್ಲಿ ಯಾರ್ದು ಇದರಲ್ಲಿ ಹಸ್ತಕ್ಷೇಪ ಇಲ್ಲ. ಇದರಲ್ಲಿ ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಮೋಟರ್ ಹಾಕಕ್ಕೆ ಅವಕಾಶ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಇದು ಎಲ್ಲಾ ಗ್ರಾಮಸ್ಥರಿಂದ ಒಪ್ಪಿಗೆ ಇದೆ. ಅಲ್ಲಿ 3 ಮನೆ ಇದೆ, 4ನೇ ಮನೆಯವರು ಬೇಕಾದ್ರೆ ತಗೋಬೋದಿತ್ತು, ಆದ್ರೆ ತಗೊಂಡಿಲ್ಲ. ಯಾರ 3ನೇ ವ್ಯಕ್ತಿಗಳು ಬಂದು ಏನೋ ಪೇಪರಲ್ಲಿ ಇದರಲ್ಲಿ ಗ್ರಾಮ ಪಂಚಾಯತಿಗೆ ನೋಟಿಸ್ ಎಲ್ಲ ಕಳಿಸಿದ್ದಾರೆ. ಇದರಲ್ಲಿ PDO ಅವ್ರದ್ದಾಗ್ಲಿ, ಗ್ರಾಮ ಪಂಚಾಯತ್ ಸದಸ್ಯರದಾಗ್ಲಿ, ಇನ್ನೊಬ್ಬರದಾಗ್ಲಿ ಯಾರ್ದು ಇದರಲ್ಲಿ ಹಸ್ತಕ್ಷೇಪ ಇಲ್ಲ. ಇದರಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿನೇ ಇದನ್ನ ನಾವೆಲ್ಲ ಒಪ್ಪಿಗೆ ಕೊಟ್ಟೆ. ಗ್ರಾಮಸ್ಥರು ಇಡೀ ಒಂದು 100-120 ಮನೆಗಳಿದಾವೆ, 120 ಮನೆಗಳ ಸೇರಿ ಒಪ್ಪಿಗೆ ಕೊಟ್ಟು ಅವರಿಗೆ ಪಂಪ್ ಸೆಟ್ ಅನ್ನ ಅಳವಡಿಸಕ್ಕೆ ಅವಕಾಶ ಕೊಟ್ಟಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಈಗ ಲೈನಿನ ಕೆಲಸ ಆಗ್ತಾ ಇರೋದ್ರಿಂದ ಅವ್ರಿಗೆ ಯಾರಿಗೂ ಅಲ್ಲಿ ನೀರು ಹೋಗ್ತಾ ಇಲ್ಲ, ಬಹಳ ದಿವಸದಿಂದ ನೀರಿನ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಮೋಟರ್ ಹಾಕಕ್ಕೆ ಅವಕಾಶ ನಾವೇ ಕೊಟ್ಟಿದ್ದೀವಿ. ಎಲ್ಲರೂ ಹೇಳಿ PDO ಅವರು ಅದಕ್ಕೆ ಬಂದು ಅದು ಪರಿಶೀಲನೆ ಮಾಡಿದ್ದಾರೆ. ನಾವೆಲ್ಲ ಹೋಗಿ PDO ಅವ್ರ ಹತ್ರ ಕೇಳ್ಕೊಂಡಿದೀವಿ. ಅವ್ರ ಪರವಾಗಿ, ಅವ್ರ 3 ಮನೆ ಪರವಾಗಿ ನಾವು ಗ್ರಾಮಸ್ಥರು ಕೇಳ್ಕೊಂಡಿದೀವಿ. ಇದ್ರಲ್ಲಿ ದಯವಿಟ್ಟು PDO ಅವ್ರದ್ದಾಗ್ಲಿ ಮತ್ತೆ ಗ್ರಾಮ ಮತ್ತೆ ಈ ವಿಚಾರದಲ್ಲಿ ಸುಮ್ಮನೆ ಪುನಃ PDO ಹೇಳ್ಕೊಬೋದು. PDO ಅವರಿಗೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ. PDO ಬಂದಿತ್ತು ಮೊನ್ನೆ, ಇದು ಮೋಟರ್ ಹಾಕಿ 4 ವರ್ಷದಿಂದ ಹಾಕಿರೋದು, ಮತ್ತೆ ನೋಟಿಸ್ ಸಮೇತ ಮಾಡಿದೆ. ಮೋಟರ್ ತೆಗೀರಿ ನೀವು, ಯಾವುದೇ ಕಾರಣಕ್ಕೂ ಕಾನೂನು ಪ್ರಕಾರ ಸರ್ಕಾರಿ ಬಾವಿಗೆ ಮೋಟರ್ ಹಾಕಿ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ PDO ಸಮೇತ ಇಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಇವರು ಸಮೇತ ಅದಕ್ಕೆ ಇಲ್ಲ ಒಂದು ಮನವರಿಕೆ ಮಾಡಿದ್ದಾರೆ. ಇಲ್ಲ ಮೇಡಮ್, ನಮ್ಗೆ ತೊಂದರೆ ಆಗಿದೆ, ನಮ್ಗೆ ನೀರಿನ ವ್ಯವಸ್ಥೆ ಆದ ತಕ್ಷಣ ನಾವು ತೆರವುಗೊಳಿಸ್ಕೊಡ್ತೀವಿ ಅಂತ ಮನವಿ ಮಾಡಿದೆ. ಈಗ ಸುಮ್ಮನೆ ಹೋಗಿ ಯಾರು ಕಂಪ್ಲೇಂಟ್ ಮಾಡಿದೆ ಅವರು ಜಯಪ್ರಕಾಶ್ ಚಂದ್ರ ಹತ್ರ ಹೋಗಿ, ಜಯಪ್ರಕಾಶ್ ಚಂದ್ರ ಅವರು ನನಗೆ ಬೈದಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಬೈದಿರೋ ಕಾರಣ ಅಂತಂದ್ರೆ ಜನರನ್ನು ರಸ್ತೆಗೆ ಬೈದಿದೆ. ಅವ್ರಿಗೆ ತೊಂದರೆ ಆಗಿದೆ. ಈಗ ಕುಡಿಯೋ ನೀರಿಗೆ ತೊಂದರೆ ಕೊಟ್ಟಿದೆ. ಆಮೇಲೆ ಅವರಿಗೆ ಇವರು ಬೇತಿದ್ದಾರೆ, ನೀರು ಎಳಿ ಆ ಥರ ಸಮಸ್ಯೆ ಇರ್ಬೇಕಾಗಿತ್ತು. ಅವ್ರು ಆ ಮೋಟರ್ ಹಾಕಿದ್ದಾರೆ. ಹಂಗಾಗಿ ನಾವೀಗ ನಿಮ್ಮ ಹತ್ರ ಮನವಿ ಮಾಡಿದ್ರೆ ನೀರಿನ ವ್ಯವಸ್ಥೆ ಸಂಪೂರ್ಣ ಆಗಲ್ಲ, ಆ ಮೋಟರ್ ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ವಿಡಿಯೋವರೆಗೂ ಮನವಿ ಮಾಡೋ ಲೆಟ್ರಿಗೆ ನಾವು ಉತ್ತರ ಕೊಟ್ಟಿದ್ದೀವಿ. ನಾನು ನಿಮ್ಮ ಹತ್ರ ಮನವಿ ತೊಂದರೆ ಆಗಿದೆ ಅದನ್ನು ಹೇಳಿ. ವಿಚಾರ ಅಂದ್ರೆ ಮೊನ್ನೆ ಒಂದು ಪೇಪರ್ಲ್ಲಿ ಬಂದಿತ್ತು, ಕಾಗೇಹಳ್ಳದ ಬಾವಿ ನೀರು ಕೆಲವರಿಗಷ್ಟೇ ಮಾತ್ರ ಅಂತ ಹೇಳಿ. ಮತ್ತು ಸುಮಾರು ಈಗ ಒಂದು 4 ವರ್ಷದಿಂದ ತೀವ್ರ ಬರ ಇದ್ದಾಗ ಪಂಚಾಯತಿಗೆ ನಮ್ಮ ಮೆಂಬರ್ಗಳಿಗೆ ತಿಳಿಸ್ಕೊಂಡು, ನಾವು ಅಧ್ಯಕ್ಷರಾಗಿದ್ದಾಗ 10 ಜನ ನಮ್ಗೆ ತಿಳಿಸ್ಕೊಂಡು, ಅಲ್ಲಿ ಒಂದು 5-6 ಮನೆಯವರು ನಮ್ಗೆ ತಿಳಿಸ್ಕೊಂಡು ಬಾವಿ ಮೋಟರ್ ಹಾಕೊಂಡಿದ್ದಾರೆ. ಅಲ್ಲಿಂದ ಅದರಿಂದ ಯಾರಿಗೂ ತೊಂದರೆ ಆಗಿಲ್ಲ. ಅಲ್ಲಿ ಈಗ ಒಂದು 15 ದಿವಸದಿಂದ ಒಂದು ರಸ್ತೆ ಸಮಸ್ಯೆ ಆಯಿತು. ಆ ರಸ್ತೆ ಸಮಸ್ಯೆ ಒಳಗೆ ಯಾರ್ದೋ ಬೇರೆಯವ್ರ ಜಾಗದೊಳಗಡೆ ನಮ್ಗೊಂದು 10 ಅಡಿ ರಸ್ತೆ ಬಿಟ್ಕೊಡ್ಬೇಕು ಅಂತಂದ್ರು. ಅದಕ್ಕೆ ನನ್ನ ಕರೆದಿದ್ದು ಪಂಚಾಯತಿಗೆ. ನಾನು ಜಾಗದಲ್ಲೇ ರಸ್ತೆ ಬಿಟ್ಕೊಡಕ್ಕೆ ಆಗೋದಿಲ್ಲ, ನ್ಯಾಯವಾಗಿ ಏನಿದೆ 4 ಅಡಿ ಓಡಾಡಕ್ಕೆ ಏನು ಬೇಕು, ಒಂದು 8 ಅಡಿ ರಸ್ತೆ ಬಿಟ್ಕೊಟ್ಟು ಬಂದೀನಿ. ಅದಕ್ಕೆ ಇವೆಲ್ಲ ಸಪೋರ್ಟ್ ಮಾಡಿಲ್ಲ ಅಂತೇಳಿ ಆ ವಿಚಾರಕ್ಕೆ ಅದು ಈಗ ಬಾವಿ ಸ್ವರೂಪಕ್ಕೆ ಬಂದಿದೆ. ಬಾವಿ ಸ್ವರೂಪಕ್ಕೆ ಬಂದು ನಮ್ಮ ಹತ್ರ ಕಣ್ಣು ಹೇಳಿದೆ, ನಾನು ಮೋಟರ್ ಹಾಕಿ ನೀನು ಹಾಕೊಳ್ಳಪ್ಪ, ಒಂದು ಲೆವೆಲ್ 22 ಅಡಿ ನೀರು ಈಗಲೂ ಇದೆ ಸರ್ ಅದರಲ್ಲಿ. ಆಮೇಲೆ ಏನ ನೀರಾಗಿ ಇದ್ದೇ ಇನ್ನೊಂದು ಏನು ಕಾರಣ, ಅದು ಈ ಸಲ ವೋಲ್ಟೇಜ್ ಇಲ್ಲ, ವೋಲ್ಟೇಜ್ ಪ್ರಾಬ್ಲಮ್ ಇರೋದ್ರಿಂದ ಆ ಊರಿಗೆ ನೀರು ಕೊಡೋಕೆ ತೊಂದರೆ ಆಗಿರುತ್ತೆ. ನಾವೇನಂತಂದ್ವಿ ಸರ್, ನಾನು ಕಾಗೇಹಳ್ಳದಿಂದ ನಾಗರತ್ನ ಅಂತ ಹೇಳಿ
ನಮ್ಮ ಊರಲ್ಲಿ ನೀರಿನ ತುಂಬಾ ಅವಶ್ಯಕತೆ ಇದೆ ಸರ್, ತುಂಬಾ ಅಭಾವ ಇದೆ. ತುಂಬಾ ಒದ್ದಾಡಿದೀವಿ, ಈಗಲ್ಲ ಮೊದ್ಲಿಂದಾನು ನಾವು ನೀರಿಗಾಗಿ ಒದ್ದಾಡ್ತಾನೆ ಇದೀವಿ. ನಮ್ಗೆ ಅನಿವಾರ್ಯವಾಗಿ ನಾವು 70 ಅಡಿ ಬಾವಿ, ಅದು ಎತ್ತಲಿಕ್ಕೆಲ್ಲ ಆಗಲ್ಲ. ನಾವೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋರು ಸರ್, ನಾವು ಕೂಲಿ ಕೆಲ್ಸಕ್ಕೆ ಹೋಗೋರು. ನಮ್ಗೆ ಅನಿವಾರ್ಯತೆ ಇದ್ದು ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಪೆಟ್ಟಾದ್ರ ಮೇಲೆ ನಾವು ಬಾವಿಗೆ ಮೋಟರ್ ಇಳಿಸ್ಕೊಂಡಿದೀವಿ. ಗ್ರಾಮಸ್ಥರ ಎಲ್ಲ ಒಪ್ಪಿಗೆ ಮೇಲೆಲ್ಲ ನಾವು ಮೋಟರ್ ಇಳಿಸ್ಕೊಂಡಿರೋದು ಸರ್. ಈಗ ನಾವಾಗಿ ಒಬ್ರಿಂದ ಮಾಡಿರೋಂತ 3 ಮನೆ ಮತ್ತೆ ನಾವು ಸದಸ್ಯರಿಗೆಲ್ಲ, ಪಂಚಾಯತಿ ಸದಸ್ಯರಿಗೆಲ್ಲ ತಿಳಿಸ್ಕೊಂಡು ನಾವು ಮೋಟರ್, ಇವತ್ತಿಗೂ ನೀರ್ ಕಮ್ಮಿ ಆಗಿಲ್ಲ ಸರ್. ಈಗ ನೀರ್ ಹೆಂಗಿದೆ ಅಂದ್ರೆ ಈ ಬೇಸಿಗೆ ಎಲ್ಲ ಮಳೆಗಾಲದಲ್ಲಿ ನೀರ್ ಇದ್ದಂಗೆ ಇದೆ. ನೀರ್ ಯಾರಿಗೂ ಅಭಾವ ಇಲ್ದಂಗೆ ನಾವು ಮಾಡ್ಕೊಂಡಿದೀವಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಿದೀವಿ. ಗಲಾಟೆ ತಾಪತ್ರೆ ಏನೂ ಇಲ್ಲ. ನಮ್ಗೆ ಹೊರಗಡೆಯಿಂದ ಈಗ ಪ್ರೆಜರ್ ಬರ್ತಿದೆ ಸರ್. 4 ವರ್ಷದಿಂದ ಹಾಕಿರೋದು ಬಾವಿದು, ಈಗ ನಮ್ಗೆ ಪ್ರೆಜರ್ ಬರ್ತಾ ಇದೆ ಹೊರಗಡೆಯಿಂದ. ಅದಕ್ಕೆ ದಯವಿಟ್ಟು ನಮ್ಗೆ ಮೋಟರ್ ಹಾಕಕ್ಕೆ ಅವಕಾಶ ಕೊಟ್ಟು ನಮ್ಗೆ ನೀರಿಂದ ಯಾವುದೇ ಒಂದು ಪ್ರಾಬ್ಲಮ್ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತ ನಾವು. ಈಗ ನಮ್ಮ ಗ್ರಾಮ ಕಾಗೇಹಳ್ಳ ಗ್ರಾಮದ್ದು ಈ ಸಮಸ್ಯೆ ಆಗಿದೆ, ಬಾವಿ ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಆಗಿರೋದು. ಅಲ್ಲಿ ಒಂದು 3 ಕುಟುಂಬಗಳು ಅಲ್ಲಿ ಗರದ ಬಾವಿಗೆ ಮೋಟರ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಈಗ JJM ವರ್ಕ್ ನಡೀತಿರೋದ್ರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಮತ್ತು ವೋಲ್ಟೇಜ್ ಇಲ್ಲ ಅಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಹಾಗಾಗಿ ಕೆಲವೊಬ್ರು 1-3-4 ಕುಟುಂಬದವರು ಮೋಟರ್ ಹಾಕೊಂಡು ನೀರನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಅವರು ಅನಾರೋಗ್ಯದಿಂದ ಕೊರಗ್ತಾ ಇದ್ದಾರೆ. 1-2-3 ಜನ ಇವರೇ ಇದ್ದಾರೆ, ಮರದಿಂದ ಬಿದ್ದು ಅವರಿಗೆ ಆರೋಗ್ಯನೂ ಸರಿ ಇಲ್ಲ ಅಂತ ದುರಸ್ತಿ ಇದ್ದಾಗ ಇಲ್ಲಿ ಯಾರೋ ಕೆಲವರು ಪರಿಸರವಾದಿಗಳಂತ ಹೇಳ್ತಾರೆ. ಹೌದು, ಇಲ್ಲ ಅಂತೇಳಿ ಹಾಗಂತೇಳಿ ಪರಿಸರ ಒಂದೇ ನೋಡೋದಲ್ಲ, ಪ್ರತಿಯೊಬ್ಬ ಜನರಿಗೂ ನೋಡ್ಬೇಕಲ್ಲ. ಕೆಲವು ಕುಟುಂಬ, ಬಡ ಕುಟುಂಬ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋದ ಟೈಮಲ್ಲಿ ನೀರ್ ಸಿಗಲ್ಲ ಅಂತ ಬೆಳಗ್ಗೆ ನೀರ್ ಗಂಟೆಗಳು ನೀರ್ ಬಿಡ್ತಾರೆ. ಬೆಳಗ್ಗೆ 8 ಗಂಟೆಗೆ, ಅವ್ರಿಗೆ 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, 12 ಗಂಟೆಗೆ 11 ಗಂಟೆಗೆ ವೋಲ್ಟೇಜ್ ಕೊಡ್ತಾರೆ. ಅವಾಗ ಇವ್ರಿಗೆ ನೀರ್ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಇವ್ರ 3 ಕುಟುಂಬಗಳು ನೀರು ಯೂಸ್ ಮಾಡ್ತಾ ಇದಾರೆ. ಹಾಗಂತೇಳಿ ಅಲ್ಲಿ ಯಾರು ಸ್ಥಳೀಯರು ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಇವ್ರು ಹೊರಗಡೆ ಬಂದ್ಕೊಂಡು ಅಬ್ಜೆಕ್ಷನ್ ಮಾಡಿದ್ದಾರೆ. ಹಾಗಂತೇಳಿ ನಮ್ ಗ್ರಾಮ ಪಂಚಾಯತಿಗೂ ಬಂತು ನೋಟಿಸ್. ಅದು ನಾವು PDO ಮೂಲಕ ಮತ್ತು ನಾವು ಅಧ್ಯಕ್ಷರ ಮೂಲಕ ಅದನ್ನ ಅವರಿಗೆ ಏನು ಅಳವಡಿಸ್ಕೊಂಡಿದ್ರು ಮೋಟರ್ನ, ಅದನ್ನ ಲೆಟರ್ ಕೂಡ ಮಾಡಿದ್ವಿ. ಕಾನೂನು ರೀತಿಯಿಂದ ಎಲ್ಲದೂ ಮಾಡಿಕೊಟ್ಟಿದ್ವಿ ಅವರಿಗೆ. ಹಾಗಾಗಿ ಹತ್ರ ಬಂದು ಮನವಿ ಕೂಡ ಅವ್ರ ಗ್ರಾಮಸ್ಥರ ಪರವಾಗಿ ನಾವು ಬಂದಿದ್ವಿ. ಅಲ್ಲಿ ಮೆಂಬರ್ ಇದ್ದಾರೆ, ಮತ್ತೆ ಮಾಜಿ ಅಧ್ಯಕ್ಷರಿದ್ದಾರೆ, ಇವಾಗ ಮೆಂಬರ್ ಕೂಡ ಎಲ್ಲ ಇರೋದು, ಮತ್ತು ಗ್ರಾಮಸ್ಥರ ಸ್ಥಳೀಯರೆಲ್ಲ ಅವ್ರಿಗೆ ಮನವಿ ಸತೆ ಕೊಟ್ಟಿದ್ದೀನಿ. ಇವರಿಗೆ ಅವರಿಗೆ ಅವರು ಸ್ಥಳ ಪರಿಶೀಲನೆ ಮಾಡಿ ಏನು ಇದೆಯೋ ಅದನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ. ಸಾಗರದಲ್ಲಿ ಮೊದಲ ಬಾರಿಗೆ ಲಾಲ್ ನುಡಿ ಡೇ ಕಾರ್ಯಕ್ರಮವನ್ನು ಏಪ್ರಿಲ್ 22ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ವಾನ್ ಹೊಸಳ್ಳಿ ವೆಂಕಟರಾವ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಾಸನಂಜುಂಡಸ್ವಾಮಿ, ವಿದುಷಿ ಅಮೃತ ಶಿವಮೊಗ್ಗ, ಅಶೋಕ್ ಹೆಗ್ಗೋಡು ಇನ್ನಿತರರು ಹಾಜರಿದ್ದರು. 22ನೇ ತಾರೀಕು ನಮ್ಮ ಗುರುರತ್ನ ಲಾಲ್ಗುಡಿ ಜಯರಾಮನ್ ಅವರ ಒಂದು ಮೆಮೋರಿಯಲ್ ಡೇ ಇವತ್ತು. ಈ ಸಲ ಸಾಗರದಲ್ಲಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾ ಇದೀವಿ ಇಲ್ಲಿ. ಅದಕ್ಕೆ ನಮ್ಮ ಆವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ MLA ಅವರು ಗೋಪಾಲಕೃಷ್ಣ ಅವರು ಬಂದು ಉಪಸ್ಥಿತಿರ್ತಾರೆ, ಅವರೇ ಉದ್ಘಾಟನೆ ಮಾಡ್ತಿದ್ದಾರೆ. ಜೊತೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಶಿವಮೊಗ್ಗದ ಉಮೇಶ್ ಅವರು ಮುಖ್ಯ ಅತಿಥಿಗಳು ಬರ್ತಿದ್ದಾರೆ, ಮಾತಾ ನಂಜನಸ್ವಾಮಿ ಇರ್ತಾರೆ. ಆ ಕಾರ್ಯಕ್ರಮ ಅವರು ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ವಿಶೇಷವಾಗಿ ಅವರು ಪದ್ಮಭೂಷಣ ಲಾಲ್ಗುಡಿ ಜಯರಾಮನ್ ಅವರು ಇದು ಮ್ಯೂಸಿಕ್ ಲೆಜೆಂಡ್, ಅವರು ಲೆಜೆಂಡ್ ಅಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಮ್ಯೂಸಿಕ್ ಲೆಜೆಂಡ್ ಅವರು, ಎನ್ಸೈಕ್ಲೋಪೀಡಿಯಾ ಆ ತರ ಒಂದು ಇದ್ದವರು. ಅವರ ಇದಕ್ಕೆ ಅವರ ಬಾಣಿಯಲ್ಲಿ ನಾವೆಲ್ಲ ಬಂದವರು, ನಾವೆಲ್ಲ ಅವ್ರ ಮನೆಯಲ್ಲೇ ಇದ್ಬಿಟ್ಟು ಗುರುಕುಲ ವಾಸಲ್ಲಿ ಕಲ್ತ್ಕೊಂಡು ಅದನ್ನ ಪ್ರಸಾರ ಮಾಡ್ತಾ ಇದೀವಿ. ಈಗ ಈ 22ನೇ ತಾರೀಕು ಅವ್ರದ್ದಾಗಿದ್ರೆ ನಾವು ಸಂಡೆ ಗಿಂಡೆ ಅದಕ್ಕೆ ನೋಡೋದು, ಅವ್ರು ಯಾವತ್ತಿದೆ ಅವತ್ತೇ ಮಾಡಬೇಕು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ನಮಗೆ ಸಾಗರದಲ್ಲಿ ತಗೊಂಡು ನಮ್ಮ ನಂಜುಂಡಸ್ವಾಮಿ ಅವರು ನಮಗೆ ಜೊತೆಲಿ ಸಿಕ್ಬಿಟ್ಟು ಮಾಡೋಣ, ನಾವೆಲ್ಲ ಸಪೋರ್ಟ್ ಇದೀವಿ ಅಂದ್ರು. ಇಲ್ಲಿರೋ 10 ಜನ ವಿದ್ವಾಂಸರುಗಳು, ನೃತ್ಯದ ಕಲಾವಿದರು, ನೃತ್ಯದ ಶಿಕ್ಷಕರು ಎಲ್ಲ ನಮ್ಗೆ ತುಂಬಾ ಆತ್ಮೀಯರು. ಎಲ್ಲದು ನಾನು ಅಕಾಡೆಮಿಲಿ ಇದ್ದಿದ್ದರಿಂದ ಎಲ್ಲರೂ ತುಂಬಾ ಆತ್ಮೀಯರಾಗಿದ್ದಾರೆ. ಸೊ ಅವರೆಲ್ಲ ಸಪೋರ್ಟ್ ಕೊಟ್ಟು ಇದು ಚೆನ್ನಾಗಿ ಮಾಡೋಣ. ಅವ್ರು ದೊಡ್ಡ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು. ಆ ಕಲಾವಿದರ ಬಗ್ಗೆ ಇಲ್ಲಿ ನಮ್ಮಲ್ಲಿ ಸಾಗರದಲ್ಲಿ ಮಾಡೋಣ ಅಂತೆಲ್ಲ ತಮಗೆ ನನಗೆ ಇದು ಕೊಟ್ಟರು. ಜೊತೆಗೆ ಹಿಂದೆ ಒಂದು 40 ವರ್ಷದಿಂದ ಸಾಗರದಲ್ಲೇ ಅವರು ಬಂದು ನುಡಿಸಿದ್ರು. ತುಂಬಾ ದೊಡ್ಡ ಕಾರ್ಯಕ್ರಮ ನಡೀತು ಗಾಂಧಿ ಮೈದಾನ ಆಗಿತ್ತಾಗ. ಅದಕ್ಕೆ ಅವರು ಒಂದು ಸಂಗೀತ ಸಾಗರ ಅಂತ ಬೇರೆ ಅವರಿಗೆ ಒಂದು ಟೈಟ್ಲು, ಸಂಗೀತ ಸಾಗರ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ಆ ಇದಕ್ಕೋಸ್ಕರ ಇಲ್ಲಿ ನಾವು ಸಾಗರದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಜಾಗದಲ್ಲಿ ತುಂಬಾ ಅವರಿಗೆ ಭಾರಿ ಫೇಮಸ್ ಆಗಿದ್ದ ಜಾಗ ಅಂತ. ಹಾಗಾಗಿ ಆ ಕಾರ್ಯಕ್ರಮ ನಾವು 22 ಮಾಡ್ತಾ ಇದೀವಿ. 5 ಗಂಟೆಗೆ ಉದ್ಘಾಟನೆ ಆಗುತ್ತೆ. 6ರಿಂದ 6 ತನಕ ಒಂದು ಡಾಕ್ಯುಮೆಂಟ್ರಿ, ಎಲ್ಲೂ ನೋಡಿಲ್ಲ ಯಾರು, ತುಂಬಾ ಚೆನ್ನಾಗಿರೋ ಡಾಕ್ಯುಮೆಂಟ್ರಿ ಅದು. ಅವ್ರ ಬಗ್ಗೆ ವಿಶೇಷವಾಗಿರೋದೆಲ್ಲ ಡಾಕ್ಯುಮೆಂಟ್ರಿ ನಾವಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ 2 ಗಂಟೆ ಕಾರ್ಯಕ್ರಮ ವಯಲಿನ್ ತ್ರೇಯ, ನಾನು, ನಮ್ಮ ಮಗ, ನನ್ನ ತಮ್ಮ 3 ಜನ ವಯಲಿನ್, ಅವ್ರ ಗುರುಗಳು ಅವ್ರ ಮನೇಲೆ ನಾವು ಅಭ್ಯಾಸ ಮಾಡಿದವರು. ಅದೇ ಅಲ್ಲಿ ಕಾರ್ಯಕ್ರಮ ಕೊಡ್ತಾ ಇದೀವಿ. 2 ಗಂಟೆ 6:30 8:30 ಕಾರ್ಯಕ್ರಮ ಆಗುತ್ತೆ. ನಮ್ಮ ಸದಾನಂದ ಅವರ
ಹೊಸ ಆಡಿಟೋರಿಯಂನಲ್ಲಿ. ಅವರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಶಾಂತಾರಾಮ್ ಭಟ್ರು, ನೀವು ಇಲ್ಲಿ ಮಾಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂತ. ಇದ್ರ ಮೇಲೆ ಇಲ್ಲಿ ಮಾಡ್ತಾ ಇದ್ವಿ. ಎಲ್ಲ ನಿಮ್ಮಗಳ ಸಪೋರ್ಟು, ಇಲ್ಲಿನ ಕಲಾವಿದರು, ನೃತ್ಯ ಕಲಾವಿದರು, ಶಿಕ್ಷಕರು, ಸಂಗೀತ ಕಲಾವಿದರು, ಶಿಕ್ಷಕರು, ಹುಡುಗರು, ವಿದ್ಯಾರ್ಥಿಗಳು ಇವರೆಲ್ಲ ಸೇರ್ಕೊಂಡು ನಮ್ಮ ಜೊತೆಲಿ ಇದ್ಬಿಟ್ರೆ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. ಅವರ ಹೆಸರಿಗೆ ನಾವು ಇದನ್ನು ಮಾಡ್ತಾ ಇರೋದಕ್ಕೆ, ಇದು 2-3 ಕಡೆ ಮಾಡಿದಾಗ ತುಂಬಾ ಅದ್ಭುತ ಆಯಿತು. ಉಡುಪಿಲಿ ಮಾಡಿದಾಗ ಅಲ್ಲಿ ತುಂಬಾ ಈಶ್ವರಯ್ಯನವರು, ಉದಯವಾಣಿಯವರು ಅವರಿದ್ರು, ತುಂಬಾ ಚೆನ್ನಾಗಿ ಕವರ್ ಮಾಡಿ ಎಲ್ಲ ಮಾಡಿದ್ರು. ಹಾಗೆ ನೀವುಗಳ ಈ ವಿಷಯವನ್ನ ಚೆನ್ನಾಗಿ ನಿಮ್ಮ ಪತ್ರಿಕೆಯಲ್ಲಿ ಹಾಕಿ ಮಾಡಿ ಸ್ಟೇಟ್ ಬರಿ ಮಾಡಿದ್ರೆ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ಸುತ್ತೆ. ಇದು ನಮ್ಗೇನು ಸ್ವಾರ್ಥ ಏನಿಲ್ಲ, ನಮಗೇನು ಯಾವುದೇ ಒಂದು ಆರ್ಥಿಕವಾದಂತ ನಮಗೇನಿಲ್ಲ. ನಮ್ಮ ಗುರುಗಳ ಹೆಸರು ನಾವು ಅರ್ಚನೆ ಮಾಡ್ಕೊಂಡ್ ಬರ್ತಾ ಇದೀವಿ. 50 ವರ್ಷ ಆಯ್ತು ನಾನು ಸಂಗೀತ ಫೀಲ್ಡ್ಗೆ ಬಂದು. ಅವ್ರ ಮನೆ 70ರಿಂದ ನಾವು 75 ಅವ್ರ ಮನೇಲಿದ್ದೆ. 75 ಶಿವಮೊಗ್ಗಕ್ಕೆ ಬಂದ್ಮೇಲೆ 50 ವರ್ಷ ಸಂಗೀತ ಸೇವೆನೇ ಮಾಡ್ತಾ ಇದೀವಿ. ಎಲ್ಲಾ ಕಡೆಗೆ ಹೋಗಿದ್ವಿ. ಯಾವುದೇ ಒಂದು ಎಲ್ಲಾ ಸ್ಟೂಡೆಂಟಿಗೂ ಮಾಡಿದ್ರೆ ಯಾವುದೇ ಒಂದು ಹಣ ತಗೊಂಡಿಲ್ಲ ನಾನು. ಹಾಗೆ ಸಂಗೀತ ಸೇವೆ ಅಂತ ನಾನು ಇಟ್ಕೊಂಡು ಇವತ್ತಿವರೆಗೂ ಮಾಡ್ಕೊಂಡ್ ಬರ್ತಾ ಇದೀವಿ. ಸಾಗರ ನಮಗೆ ತುಂಬಾ ಸುಮಾರು ಸಲ ಕಾರ್ಯಕ್ರಮ ಬಂದಿದ್ದೀನಿ, ಆದ್ರೆ ಒಟ್ಟಾಗಿ ಯಾರನ್ನ ನೋಡಿಲ್ಲ. ಈ ಸಲ ಎಲ್ಲರೂ ಪ್ರತಿ ವಾರ್ಡ್ನಲ್ಲೂ ಸಣ್ಣ ಸಣ್ಣ ಸಭಾಭವನ ನಿರ್ಮಾಣದ ಅಗತ್ಯವಿದೆ. ಬಡವರು ಮತ್ತು ಮಧ್ಯಮ ವರ್ಗದವರು ಶುಭ ಸಮಾರಂಭ ನಡೆಸಲು ಇಂತಹ ಸಭಾಭವನದ ಅಗತ್ಯ ಹೆಚ್ಚು ಇದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಅರಮನೆಕೇರಿಯಲ್ಲಿ ಸೋಮವಾರ ನಗರಸಭೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದ ಹೆಚ್ಚುವರಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುಮಾಲತಿ, ಸೈಯದ್ ಜಾಕೀರ್, ಎಲ್ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ ಲಲಿತಮ್ಮ, ಪೌರಾಯುಕ್ತ HK ನಾಗಪ್ಪ, ಕಲಸಿ ಚಂದ್ರಪ್ಪ, ನಾರಾಯಣ ಅರಮನೆಕೇರಿ ಇನ್ನಿತರರು ಹಾಜರಿದ್ದರು. ಬಹಳ ದಿನದ ಒಂದು ಕನಸಿರುವುದೆಲ್ಲ ಇತ್ತು. ನಮ್ಮ ನವಜೀವನ್ ಸಂಘ ಮತ್ತು ಇಲ್ಲಿ 1-2-3 ಸಂಘಗಳಿದ್ದಾರೆ. ಇವರೆಲ್ಲ ಅವತ್ತು ಕಳೆ ಸಮಾಜ, ಛಲವಾದಿ ಸಮಾಜ, ಇವರೆಲ್ಲ ಯುವಕರೆಲ್ಲ ಹೇಳ್ತಾ ಇದ್ರು. ನಾನು ಗಮನಕ್ಕೆ ಬಂದ್ರು, ಇಲ್ಲ ಸರ್ ಇದಕ್ಕೊಂದು ಏನಾರು ಆಗ್ಬೇಕು, ಇಲ್ಲಿ ಸಣ್ಣದಾಗಿ ಒಂದು ಮದುವೆ ಮಾಡ್ಲಿಕ್ಕೆ. ನಾನು ಯಾವತ್ತೋ ಒಂದು ನಾಮಕರಣಕ್ಕೆ ಬಂದಿದ್ದೀನಿ, ಒಂದು ಚೆನ್ನಾಗಿ ಮಾಡಿದ್ರು ಪಾಪ. ಆ ನಾಮಕರಣಕ್ಕೆ ಬಂದವರಿಗೆ ಮೇಲ್ಗಡೆ ಮಾಡ್ಬಿಟ್ಟು ಕೆಳಗಡೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಬಿಟ್ರೆ ಪಾಪ ಒಂದು ಕಾರ್ಯಕ್ರಮ ಆಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಸುಮಾರು 29 ಲಕ್ಷ ರೂಪಾಯಿಯನ್ನ ನಾನು ಎಲ್ಲಾ ಭಾಗದ ವಾರ್ಡ್ಗಳಿಗೆ ಹೋಗಿದ್ದೆ. ಎಲ್ಲಾ ವಾರ್ಡ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತ ಏನೇನು ಕಾಮಗಾರಿಗಳು ಅರ್ಧದಲ್ಲಿ ಹೋಗಿದೆ ಅದನ್ನ ಫಸ್ಟ್ ಕೊಡ್ಬೇಕಂತ ಹೇಳಿದ್ರೆ ನಾಗಪ್ಪ ಹೇಳಿದಾಗೆ ನಮ್ಮ ಇದರಿಕೇರಿಯಲ್ಲಿ ಅಲ್ಲಿ ಸಭಾಭವನ ಅರ್ಧದಲ್ಲಿ ಇಟ್ಟಿತ್ತು, ಜಂಬಗಾರದಲ್ಲಿ ಅರ್ಧದಲ್ಲಿ ಇಟ್ಟಿತ್ತು. ಅವೆಲ್ಲ ಮುಕ್ತಾಯದಲ್ಲಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವರಿಗೆಲ್ಲ ಒಂದು 20 ಲಕ್ಷ ರೂಪಾಯಿ ಕೊಟ್ಬಿಡಪ್ಪ, ಎಲ್ಲದೂ ಮುಕ್ತಾಯ ಆಗ್ಬಿಟ್ಟು ಅಲ್ಲೊಂದು ಬಡವರ ಕಾರ್ಯಕ್ರಮ ಆಗಲಿ, ಬಡವರ ಕಲ್ಯಾಣ ಕಾರ್ಯಕ್ರಮಗಳಾಗ್ಲಿ ಅನ್ನೋ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಖುಷಿ ಆಗತ್ತೆ, ಯಾಕಂದ್ರೆ ಬಡವರಿಗಾಗಿ ಇವತ್ತು ಈ ಭಾಗದ ಜನರು ಹೇಳಿದ್ರು, ಕೂಲಿ ಕಾರ್ಮಿಕರು, ಸಣ್ಣ ಮಧ್ಯಮ ವರ್ಗದವರು ಇವರೆಲ್ಲ ಇರೋದ್ರಿಂದ ಅವರಿಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅವರಿಗೆ ಇಲ್ಲೊಂದು ಈ ಹಿಂದೆ ನೋಡಿ ರಂಗಮಂದಿರ ನನಗೆ ಕೇಳಿದ್ರು, ನವೋದಯ ಸಂಘದವರೇ ಆವಾಗ ಕೇಳಿದ್ರು. ಅದ್ರಲ್ಲಿ ನನ್ನ ಹೆಸರೇ ಇಟ್ರು, ಗೋಪಾಲಕೃಷ್ಣ ಬೇಳೂರು ರಂಗಮಂದಿರ ಅಂತ ಇಟ್ಟ. ಈಗ ಅದು ಕೆಳಗಾಕ್ಬೇಕು, ಹೊಡೆದಾಕ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಜಾಗ ಸಾಕಾಗಲ್ಲ, ಮುಂದ್ಗಡೆ ಬೇರೆ ಅದು ಇವೆಲ್ಲ ಬರ್ತದೆ, ಪಿಲ್ಲರ್ ಎಲ್ಲ ಬರೋದ್ರಿಂದ ಅದು ತೆಗೆದು ಹಾಕ್ಬೇಕಂತ ಹೇಳಿದ್ವಿ. ಒಟ್ಟಿನಲ್ಲಿ ಈ ಭಾಗದ ಅಭಿವೃದ್ಧಿ ಒಂದೇ ಅಲ್ಲ, ಸಾಗರದ ನಗರ ಅಭಿವೃದ್ಧಿಗೆ ಈ ವರ್ಷ ಸ್ವಲ್ಪ ಹೋದ ಸರಿ ತಮಗೆ ಸ್ವಲ್ಪ ಅನುದಾನ ಕಮ್ಮಿ ಆಗಿರ್ಬೋದು, ಆದ್ರೆ ಈ ವರ್ಷದ ಅನುದಾನ ಸಾಗರದ ನಗರದ ಅಧ್ಯಕ್ಷರು ಇಲ್ಲೇ ಇದ್ದೀರಿ. ಈ ಸರಿ ನಮ್ಮ ರಾಜ್ಯ ಸರ್ಕಾರ ಹಿಂದೆ 3,71,000 ಕೋಟಿ ಬಡ್ಜೆಟ್ ಅಲ್ಲಿ ಮಂಡನೆ ಮಾಡಿದ್ರೆ ಈ ಸರಿ 4,09,500 ಕೋಟಿ ರೂಪಾಯಿಯನ್ನ ಮಂಡನೆ ಮಾಡಿದ್ದಾರೆ. ಅಂದ್ರೆ ಎತ್ತರವನ್ನ ಗಾತ್ರವನ್ನ ದೊಡ್ಡದಾಗಿ ಮಾಡಿರೋದ್ರಿಂದ ಯಾವುದೇ ಅಭಿವೃದ್ಧಿಗೆ ಸಮಸ್ಯೆ ಬರೋಲ್ಲ ಅನ್ನೋ ರೀತಿಯಲ್ಲಿ ಈ ಸರಿ ಇದೆ. ಅದರಿಂದ ಈ ಬರುವ ದಿನದಲ್ಲಿ ಸಾಗರ ನಗರದ ಬಹಳಷ್ಟು ನಮಗೆ ಯೋಜನೆಗಳಿದಾವೆ. ನಮ್ಮ ಕನಸುಗಳನ್ನ ಇವತ್ತು ಇಟ್ಕೊಂಡಿದ್ದೀವಿ. ಈ ನಗರದಲ್ಲಿ ಪಾರ್ಕ್ಗಳಾಗಬೇಕು. ನಮ್ಮ ಕಾಲದಲ್ಲಿ ಹಿಂದೆ 2004-08ರಲ್ಲಿ ಎಲ್ಲ ವಾರ್ಡ್ ಅಲ್ಲಿ ಮಾಡಿದ್ವಿ. ಆ ಪಾರ್ಕ್ಗಳೆಲ್ಲ ಇವತ್ತೇನಾಗಿದೆ, ಇವೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ಯಾವುದು ಪಾರ್ಕ್ಗಳಿಲ್ಲ. ಆ ಪಾರ್ಕ್ಗಳನ್ನ ಯಾಕೆ ಮಾಡ್ಬೇಕಂದ್ರೆ ಸಂಜೆ ಹೊತ್ತಿನಲ್ಲಿ ನಮ್ಮ ಅಕ್ಕ ತಂಗಿರು ಪಾರ್ಕ್ ಅಲ್ಲಿ ಹೋಗಿ ಕೂತ್ಕೊಂಡು ವಾಕ್ ಮಾಡಿ ಸ್ವಲ್ಪ ಮಕ್ಕಳ ಜೊತೆಗೆ ಆ ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಬಂದು ಆಮೇಲೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲ ಕಸ ಹಾಕುವಂತ ಪದ್ಧತಿಯನ್ನ ಬಹಳ ಜನರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನಾದ್ರೂ ಮಾಡಿ CC ಕ್ಯಾಮ್ರಾ ಹಾಕಿ ಅವರಿಗೆ ಜೈಲಿಗೆ ಕಳಿಸುವಂತ ಕೆಲಸ ನೀವು ಮಾಡ್ಲೇಬೇಕು. ಇವತ್ತು ಬಹಳ ಜನರಿಗೆ ಮಾಡ್ಬೇಕಾಗಿದೆ. ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ, ಮನೆ ಬಾಗಿಲಿಗೆ ಕಸ ಹಾಕಕ್ ಬಂದ್ರು ಸಹ ಕೆಲವರು ಹೋಟೆಲ್ ಉದ್ಯಮಿಗಳು ಬೇರೆ ಬೇರೆಯವರು ದಾರಿಯಲ್ಲಿ ಹೋಗ್ತಾ ಅಲ್ಲಿ ಬಿಸಾಕ್ ಹೋಗ್ತಾರೆ. ಅಲ್ಲೆಲ್ಲ ಆ ತರ ಏನಾಗಿದೆ, ಎಲ್ಲ ಕಡೆ ಸ್ವಲ್ಪ ಕಸದ ರಾಶಿ ಆಗ್ಬಿಟ್ಟಿದೆ.
ಅದನ್ನ ತಪ್ಪಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ಹೋದ ವರ್ಷ ಬಹುಶಃ ನಿಮ್ಗೆ ಗೊತ್ತಿದೆ, ಇದ್ರದ್ದು ಸೊಳ್ಳೆ ಎಂತ ರೋಗ ಇದ್ದಂತ ಕಾಲ ಇದು. ಡೆಂಗಿ ಜ್ವರ ಸಿಕ್ಕಾಬಿಟ್ಟೆ ಬಂದ್ಬಿಟ್ಟು ಹೋದ ವರ್ಷ ನಮಗೆ. ಮಳೆಗಾಲ ಇರ್ಲಿಲ್ಲ, ಮಳೆ ಕಮ್ಮಿ ಆಗಿತ್ತು. ಆ ಡೆಂಗಿ ಜ್ವರದಲ್ಲಿ ಸುಮಾರು ಜನ ಸಾವುಗಳನ್ನು ಕಾಣುವಂತ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ತುಂಬಾ ಔಷಧಿಗಳನ್ನ ಹೊಡೆದಿದ್ದೀವಿ ಏರಿಯಾದಲ್ಲಿ. ಪುಣ್ಯಕ್ಕೆ ಈ ವರ್ಷ ಹೆಚ್ಚು ಮಳೆ ಬಂದಿದ್ರಿಂದ ಆ ತರ ಯಾವುದೇ ಕಾಯಿಲೆ ನಮಗೆ ಬರಲಿಲ್ಲ. ಆದ್ರೂ ಸಹ ಮುಂಜಾಗ್ರತವಾಗಿ ಯಾವುದೇ ಘಟನೆಗಳು ನಡಿಬಾರದು ಅನ್ನೋ ರೀತಿಯಲ್ಲಿ ನಾವು ನಗರಸಭಾ ಅಧ್ಯಕ್ಷರು, ಕಮಿಷನರ್ ಎಲ್ಲ ಸೇರಿ ಅದರ ಬಗ್ಗೆ ಚಿಂತನೆ ಮಾಡುವಂತದ್ದು ಅವ್ರು ಮಾಡಬೇಕು. ಹೇಳಿದ್ರು, ನಾಗಪ್ಪ ಸರ್ ಹೇಳಿದ್ರು, ಹೀಗೆ ಅಭಿವೃದ್ಧಿಗಳು ಆಗಬೇಕು ಅಂದ್ರೆ ಶಾಸಕರ ಒಂದು ಪ್ರಯತ್ನ ಇರಬೇಕು. ಹಿಂದಿನ ಅವಧಿಯಲ್ಲೂ ಕೂಡ ನಮ್ಮ ಶಾಸಕರು ಅನುದಾನವನ್ನ ತಂದು ಎಲ್ಲಾ ಕಡೆ ಎಲ್ಲಾ ಜನಾಂಗಕ್ಕೂ ಅಭಿವೃದ್ಧಿ ಆಗ್ಬೇಕು ಅಂತ ಕೊಟ್ಟಿದ್ರು. ಇವರು ಲಲಿತಮ್ಮನವ್ರು ಹೇಳಿದಂಗೆ ಮಧುರಾಶನವರ ಅವಧಿಯಲ್ಲಿ ಈ ಕೆಳಗಿನ ಒಂದು ಸಭಾಭವನದ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಬಂದಿದ್ವಿ. ಈ ರೀತಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಬಂದಾಗ ಈಗಿನ ಶಾಸಕರು ಅದಕ್ಕೆ ಮತ್ತೆ ಈ ಒಂದು ಮೇಲಿನ ಭಾಗಕ್ಕೆ ಒಂದು ಉದ್ಘಾಟನೆಯನ್ನ ಮಾಡಿ ಮುಂದಿನ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ನಗರೋತ್ಥಾನದಲ್ಲಿ ಕೆಲಸಗಳು ತುಂಬಾ ಆಗ್ತಾ ಇದೆ, ಆದ್ರೆ ಅಲ್ಲಿ ಕೆಲಸಗಳಿಗೆ ಈಗ ಜಲ್ಲಿ ಬಿಜಾವಣೆ ಆಗಿ ಕಾಮಗಾರಿಗಳು ಅವರು ಟಾರನ್ನ ಹಾಕ್ತಾ ಇಲ್ಲ ಸರ್. ಅದರಿಂದ ತೊಂದರೆ ಆಗ್ತಾ ಇದೆ. ಸುಮಾರು ಜನ ಅದರ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ, ಮಳೆ ಬರೋದ್ರೊಳಗೆ ಈ ಕಾಮಗಾರಿಗಳನ್ನ ಮುಗಿಸಿ ಅಂತ ಹೇಳಿ. ಹಾಗಾಗಿ ನಗರೋತ್ಥಾನದ ಕಾಮಗಾರಿಗಳು ಅರ್ಧದಲ್ಲಿ ನಿಂತಿರುವ ಕೆಲಸಗಳನ್ನೆಲ್ಲ ಸರ್ ಈ ಮಳೆ ಶುರುವಾಗೋದ್ರೊಳಗೆ ಪೂರ್ತಿ ಮುಗಿಸಿಕೊಡ್ಲಿಕ್ಕೆ ನಿಮ್ಮ ಒಂದು ಸಹಕಾರ ಬೇಕು ಸರ್. ಇದೇ ರೀತಿ ಎಲ್ಲಾ ಜನಾಂಗದವರಿಗೂ ಎಲ್ಲಾ ಸಹಕಾರಗಳು ಸಿಗಬೇಕು. ಯಾವುದೇ ರೀತಿಯ ರಾಜಕೀಯವನ್ನ ಮಾಡದೆ ಎಲ್ಲಾ ಕಡೆ ಕೆಲಸ ಕಾರ್ಯಗಳನ್ನ ನಡಿಬೇಕು ಅನ್ನೋದು ನಮ್ದು ಕೂಡ ಆಸೆ. ನಗರ ಸಭೆಯಿಂದ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.